ತಮಿಳುನಾಡಿನಲ್ಲಿ ರಾಜ ಮನುನೀತಿ ಚೋಳ. ಆ ರಾಜ ಆಡಳಿತ ಯಾವ ರೀತಿ ಕೊಡ್ತಾನೆ ಅಧ್ಯಕ್ಷರೇ ಅಂದ್ರ, ಪ್ರಿಯಾಂಕ್ ಸಾಹೇಬ್ರೆ ಯಾರಿಗಾರೆ ಏನ್ರೆ ತೊಂದರೆ ಆದ್ರ ಒಂದು ಗಂಟೆ ಕಟ್ಟಿರ್ತಾನ ಅಧ್ಯಕ್ಷರೇ, ಹೋಗಿ ಆ ಗಂಟೆ ಹೊಡಿಬೇಕು ಅಧ್ಯಕ್ಷರೇ. ಆ ಗಂಟೆ ಹೊಡೆದ ತಕ್ಷಣ ತಮಿಳುನಾಡಿನ ರಾಜ ಮನುನೀತಿ ಚೋಳ ಹೋಗಿ ಸಮಸ್ಯೆ ಬರಿಹರಿಸ್ತಾನ ಅಧ್ಯಕ್ಷರೇ. ಒಂದು ಸಲ ರಾಜ 12 ಗಂಟೆ ಗಾಢ ನಿದ್ರೆಯೊಳಗಿರ್ತಾನ, ಗಂಟೆ ಬಾರಿಸ್ತದ. ಎದ್ದು ಹೋಗಿ ನೋಡ್ತಾನ, ಯಾರು ಗಂಟೆ ಬಾರಿಸಿರ್ತಾರಂದ್ರ ಒಂದು ಆಕಳು ಹೋಗಿ ಗಂಟೆ ಬಾರಿಸ್ತ ಅಧ್ಯಕ್ಷರೇ. ಅವ ಮಂತ್ರಿಗಳಿಗೆ ಕರಿತಾನ, ಏನಾಗ್ಯದ ನೋಡ್ರಿ ಹೋಗಿ. ಆಕಳು ಕರ್ಕೊಂಡು ಹೋಗ್ತದಲ್ಲಿ, ಎಲ್ಲಿ ಅದರ ಆಕಳ ಮರಿ ಕರು ಸತ್ತಿರ್ತದ ರೋಡ್ ಮೇಲೆ, ರಥ ಹಾಯಿಸಿ ಕೊಲ್ಲಿರ್ತಾರ. ಯಾರು ಕೊಲ್ಯಾರ ನೋಡ್ರಿ ಈಗಲೇ ಅಂತ ಹೇಳ್ತಾನ ಮನುನೀತಿ ಚೋಳ. ಅವಾಗ ಯಾರು ಕೊಲ್ಲಿರ್ತಾರ ಅಧ್ಯಕ್ಷರೇ, ಅವನ ಮಗನೇ ಕೊಲ್ಲಿರ್ತಾನ ಆಕಳಿಗೆ. ಅವಾಗ ತಮಿಳುನಾಡಿನ ರಾಜ ಮನುನೀತಿ ಚೋಳ ಯಾವಾಗ ಗೋ ಹತ್ಯೆ ಆಗ್ಯದಂದ್ರ ತನ್ನ ಮಗನಿಗೆ ಗಲ್ಲು ಶಿಕ್ಷೆ ಕೊಡ್ತಾನೆ ಅಧ್ಯಕ್ಷರೇ, ಗಲ್ಲು ಶಿಕ್ಷೆ. ಇದು ಗೋವಿನ ಮಹತ್ವ ಈ ದೇಶದಲ್ಲಿ ಅಧ್ಯಕ್ಷರೇ. ಆ ಕಾಲಘಟ್ಟದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕುವರ್ ಸಿಂಗ್, ಮಂಗಲ್ ಪಾಂಡೆ, ತಾತ್ಯಾ ಟೋಪೆ ಈ ಗೋವುಗಳ ರಕ್ಷಣೆಗಾಗಿ ಕ್ರಾಂತಿಯನ್ನೇ ನಡೆಸಿದ್ರು ಅಧ್ಯಕ್ಷರೇ. ಕ್ರಾಂತಿಯನ್ನೇ ಆಯ್ತು ಅಧ್ಯಕ್ಷರೇ. चमकोटी सन 57 में ओ तलवार पुरानी थी, बूढ़े भारत में भी फिर से आई नई जवानी थी, राजवंश ने ब्रुकुटी थानी थी, खूब लड़ी मर्दारी थी, ओ झांसी रानी लक्ष्मी थी अध्यक्षರೇ. झांसी रानी लक्ष्मी थी ಅಧ್ಯಕ್ಷರೇ. ಅಧ್ಯಕ್ಷರೇ ಬಜೆಟ್ಗೆ ಏನ್ ಸಂಬಂಧ? ವಿಷಯಕ್ಕೆ ಬರ್ತೀನಿ ಅಧ್ಯಕ್ಷರೇ. ಏನ್ ಮಾತಾಡೋದು? ಬಜೆಟ್ ಭಾಷಣ ಇದು ಮತ್ತೆ ಯಾಕೆ ಅಧ್ಯಕ್ಷರೇ ತಾವು ಕೈ ಮುಗಿಲತ್ತೀನಿ ಅಧ್ಯಕ್ಷರೇ? ಈ ಸದನದ ಒಬ್ಬ ಬಡ ಶಾಸಕ ಅಧ್ಯಕ್ಷರೇ, ಕೈ ಮುಗಿಲತ್ತೀನಿ, ಅರ್ಥ ಮಾಡ್ಕೋರಿ. ಇಲ್ಲಿ ಎಲ್ಲರೂ ಒಂದೇ, ಯಾರು ಶ್ರೀಮಂತ ಶಾಸಕರಲ್ಲ, ಬಡ ಶಾಸಕರು ಇಲ್ಲ. ಗಾಂಧೀಜಿಯವರು ಹೇಳಿದ್ರು, ನನಗೆ ಚಿಂತೆ ಇಲ್ಲ, ಮೂರು ಕೋಟಿ ಜನರು ಸಹಿ ಮಾಡಿಸ್ಬಿಡ್ತೀನಿ ವಿಕ್ಟೋರಿಯಾ ರಾಣಿಗೆ ಅಂತ ಹೇಳಿದ್ರು. ಪೂರಿಯ ಶಂಕರಾಚಾರ್ಯರು ತ್ಯಾಗ ಮಾಡಿದ್ರು. ಬಜೆಟ್ ಮಾತಾಡೋದಾ ಇದು? ಭವ್ಯ ಭಾರತ ಭವ್ಯ ಭಾರತ ಅಧ್ಯಕ್ಷರೇ. ಇದು ಅಧ್ಯಕ್ಷರೇ झूठ मत बोलो, खुदा के पास जाना है, ना हाथी है ना घोड़ा है, वहाँ पैदल ही जाना. इंದು 100 ಹೇಳ್ತೀನಿ. ಸುಮ್ಮನೆ ಏನ್ರಿ ಅಲ್ಲ ಮಾತಾಡಿ. ರಸಗೊಬ್ಬರ ವಿರುದ್ಧ ಹೋರಾಟ ಮಾಡಬೇಕಾಗಿ ಬಂದಿದೆ ಅಧ್ಯಕ್ಷರೇ. ಒಂದು ಕಾಲಘಟ್ಟದೊಳಗ ಲಾಲ್ ಸಾಹೇಬ್ರೆ ಮಾತಾಡ್ರಿ ಸಾಕು ಅಧ್ಯಕ್ಷರೇ. ಬಜೆಟ್ ಮೇಲೆ ಮಾತಾಡಿ ಅಧ್ಯಕ್ಷರೇ. ಕೇಳ್ರಿ, ಒಂದು ಕಾಲ ಸಮಯ ಮುಗಿತು. ಈ ದೇಶದಲ್ಲಿ ಅಶ್ವಥ್ ನಾರಾಯಣ್ ಅಧ್ಯಕ್ಷರೇ, ಅಶ್ವಥ್ ನಾರಾಯಣ್ ಅವರೇ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಸುಮ್ಮನೆ ಕೂತ್ಕೊಂಡಿದ್ದೀವಿ. ನಮ್ಮ ಸದಸ್ಯರು ಮಾತಾಡ್ತಾ ಅನವಶ್ಯಕವಾಗಿ ಇವರು ಅರ್ಚನೆ ಮಾಡ್ತಿದ್ದಾರೆ. ಉತ್ತರ ಕೊಡ್ತಾ ಹೇಳಿ, ಯಾರು ಇವರು ಉತ್ತರ ಕೊಡ್ತೀವಿ? ಇವ್ರಿಗೆ ಅರ್ಚನೆ ಮಾಡಿದೀವ ಹೇಳಿ. ಯಾವ ಬೇಕಾದ್ರೂ ಉತ್ತರ ಕೊಡ್ತಾರೆ. ನೀವು ಕೇಳ್ರಿ, ಕುಂತ ಕೇಳ್ರಿ. ನನ್ನ
ದಯವಿಟ್ಟು ಅಧ್ಯಕ್ಷರೇ ಏನ್ ಕೂತ್ಕೊಳ್ಳಂದ್ರಿ ಏನು ವೀರ್ ನೀವು ಬಜೆಟ್ ಮೇಲೆ ಮಾತಾಡ್ರಿ. ಮಾತಾಡ್ರಿ. ನೋಡಿ, ಕೂತ್ಕೊಳ್ಳಂದ್ರಿ. ಏನ್ ಅಭಿಪ್ರಾಯ? ಬಜೆಟ್ ಮೇಲೆ ಮಾತಾಡ್ರಿ. ಬಜೆಟ್ ಮೇಲೆ ಮಾತಾಡ್ರಿ. ಅದು ಕೂತ್ಕೊಳ್ಳೋದು ಕಥೆ. ರಾಜ ಹಿಂಗಿದ್ದ ಗಂಟೆ ಬಿಡಿದ್ದು. ಇವತ್ತು ರಸಗೊಬ್ಬರ ಅಧ್ಯಕ್ಷರೇ, ಎರಡು ಎಕ್ಸಾಂಪಲ್ ರಸಗೊಬ್ಬರ ಪ್ರಾರಂಭ ಮಾಡಿ. ಅದೇ ಎಕ್ಸಾಂಪಲ್ಗಳು ತೊಂದರೆದೊಳಗಾರ ಅಧ್ಯಕ್ಷರೇ, ರಸಗೊಬ್ಬರ ಪ್ರಾರಂಭ ಮಾಡಿ. ಒಂದು ಕಾಲಿತ್ತು ಅಧ್ಯಕ್ಷರೇ, ಒಂದು ಕಾಲದೊಳಗ ಅಧ್ಯಕ್ಷರೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.